ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 85. ವಿವಿಧ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಪ್ರಕ್ರಿಯೆಗಳನ್ನು ತೋರಿಸುವ ರೇಖಾಚಿತ್ರವನ್ನ ಬರೆಯಿರಿ ಅಂತ ಇದೆ. ನೋಡಿ, ಆಕ್ಸಿಜನ್ನ ಉತ್ಕರ್ಷಣದಿಂದ ಏನಾಗತ್ತೆ, ಆ ಶಕ್ತಿಯನ್ನ ಒದಗಿಸುವಂತಹ ವಿಭಿನ್ನ ಪ್ರಕ್ರಿಯೆಗಳನ್ನ ತೋರಿಸುವಂತಹ ಒಂದು ಚಿತ್ರ ಇಲ್ಲಿ ನೋಡಿ. ಗ್ಲುಕೋಸ್ ಏನಾಗತ್ತೆ, ಎಲ್ಲಾ ಜೀವಿಗಳಲ್ಲಿ ಗ್ಲುಕೋಸ್ 6 ಕಾರ್ಬನ್ ಅಣುವನ್ನ ಹೊಂದಿದೆ. ಅದು ಕೋಶ ದ್ರವ್ಯದಲ್ಲಿ ಏನಾಗತ್ತೆ, ಪೈರುವೇಟ್ ಆಗಿ ಬದಲಾವಣೆ ಆಗತ್ತೆ. ಪೈರುವೇಟ್ 3 ಕಾರ್ಬನ್ ಅಣು ಹೊಂದಿರುವಂತಹ ಒಂದು 3 ಕಾರ್ಬನ್ ಅಣುವನ್ನ ಹೊಂದಿರುತ್ತೆ. ನೋಡಿ, ಈ ಒಂದು ಪ್ರಕ್ರಿಯೆ ಎಲ್ಲಾ ಜೀವಿಗಳಲ್ಲಿ ನಡೆಯುತ್ತೆ. ಗ್ಲುಕೋಸ್ ವಿಭಜನೆಯಲ್ಲಿ ಈ ಒಂದು ಪ್ರಕ್ರಿಯೆ ಎಲ್ಲಾ ಜೀವಿಗಳಲ್ಲಿ ನಡೆಯುವಂಥದ್ದು. ಹಾಗೆ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನೋಡಿ, ಈಸ್ಟ್ ಕೋಶಗಳಲ್ಲಿ ಇದು ಪೈರುವೇಟ್ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಈಸ್ಟ್ ಕೋಶಗಳಲ್ಲಿ ಎಥೆನಾಲ್, ಆಲ್ಕೋಹಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಹಾಗೆ ನಮ್ಮ ಸ್ನಾಯುಗಳಲ್ಲಿ ಕೆಲವೊಂದು ಬಾರಿ ಆಕ್ಸಿಜನ್ನ ಕೊರತೆ ಉಂಟಾದಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆಯಾಗತ್ತೆ. ಹಾಗೆ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಮ್ಮ ದೇಹದಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಏನಾಗತ್ತೆ, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತೆ ಶಕ್ತಿ ಬಿಡುಗಡೆಯಾಗತ್ತೆ. ಇವು ಗ್ಲುಕೋಸ್ ಅನ್ನ ಉತ್ಕರ್ಷಿಸಿ ಶಕ್ತಿಯನ್ನ ಪಡೆಯುವಂತಹ 3 ವಿಧಗಳು ಅಂತ ಹೇಳಬಹುದು. ಥ್ಯಾಂಕ್ ಯು.